ಕುಠಾರಖೇಟಾಂಕುಶೂಲಢಕ್ಕ ಕಪಾಲಪಾಶಾಕ್ಷ ಗುಣಾಂದಧಾನಃ ಚತುರ್ಮುಖೋ ನೀಲರುಚಿಸ್ತ್ರಿನೇತ್ರಃ ಪಾಯಾದಘೋರೋ ದಿಶಿ ದಕ್ಷಿಣಸ್ಯಾಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಕ್ಷೇಮಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನುರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಪ್ರಮುಖವಾಗಿ ಒಂದು ಬದಲಾವಣೆಯನ್ನ ತಾತ್ಕಾಲಿಕವಾಗಿ ನಾವು ಕಾಣ್ತಾ ಇದ್ದೀವಿ. ಇಷ್ಟು ದಿನ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ಅನ್ನುವಂಥದ್ದು ಕಾಣ್ತಾ ಇತ್ತು. ಹೌದು, ಈಗಲೂ ಇದೆ. ಆದರೆ ಜುಲೈ 26ನೇ ತಾರೀಕೆ ಅಥವಾ 27ನೇ ತಾರೀಕೆ ಶನಿ ವಕ್ರಿಯಾಗಿ ಅವರು ತನ್ನ ಹಿಂದಿನ ರಾಶಿಯನ್ನ, ಅಂದ್ರೆ ಈಗ ಸದ್ಯಕ್ಕೆ 4ನೇ ಮನೆಯಲ್ಲಿ ಇರೋದ್ರಿಂದ ಅರ್ಧಾಷ್ಟಮ, ಅಷ್ಟಮ ಅಂದ್ರೆ 8, ಅರ್ಧಾಷ್ಟಮ ಅಂದ್ರೆ 4. ಇಷ್ಟು ದಿನ 4ನೇ ಮನೆಯಲ್ಲೇ ಇದ್ದು ನೇರ ಚಲನೆಯಲ್ಲಿ ಇರೋದ್ರಿಂದ ನಾವು ಅದನ್ನ ಅರ್ಧಾಷ್ಟಮ ಶನಿ ಅಂತ ಕರಿತೀವಿ. ಈಗ ವಕ್ರ ಶನಿ ಆಗಿದೆ, ಅಂದ್ರೆ ನಿಮ್ಮ ರಾಶಿಯಿಂದ 3ನೇ ಮನೆ ಕಡೆಗೆ ಮುಖ ಮಾಡಿ ನಿಂತಿದ್ದಾರೆ ಶನಿ ಪರಮಾತ್ಮ. ಇದರ ಅರ್ಥ ಶನಿ ಬಂದು ವಕ್ರಿಯಾಗಿ 3ನೇ ಮನೆಯನ್ನು ನೋಡ್ತಾ ಇರೋದ್ರಿಂದ ತಾತ್ಕಾಲಿಕವಾಗಿ ಈ ಡಿಸೆಂಬರ್ 9ನೇ ತಾರೀಕುವರೆಗೂ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ಒಂದು ರಿಲೀಫ್ ಅನ್ನೋದು ಸಿಕ್ಕಿದೆ. ಅದೊಂದು ಮೇಜರ್ ಪ್ಲಸ್ ಪಾಯಿಂಟ್. ಹಾಗಾಗಿ ಯಾರ್ಯಾರಿಗೆ ಉದ್ಯೋಗದಲ್ಲಿ ಸಮಸ್ಯೆ ಇದೆ, ಪದೇ ಪದೇ ಅಪಘಾತಗಳಾಗ್ತಾ ಇದೆ, ಯಾರ್ಯಾರಿಗೆ ಕೆಲಸಗಳು ಸ್ಲೋ ಆಗ್ತಾ ಇದೆ, ಧನುರಾಶಿಯವರಿಗೆ ಎಲ್ಲರಿಗೂ ಇನ್ಮೇಲೆ ಚಿಗುರಕ್ಕೆ ಶುರುವಾಗುತ್ತೆ. 131 ಡೇಸ್, 131 ದಿನಗಳು ಸ್ವಲ್ಪ ಕೆಲಸಗಳು ಸ್ಪೀಡ್ ಆಗುತ್ತೆ. ವಕ್ರಿ ಆಗಿರೋದ್ರಿಂದ ಅರ್ಧಾಷ್ಟಮ ಶನಿ ತಾತ್ಕಾಲಿಕವಾಗಿ ಉಪಶಮನವನ್ನು ಕೊಡ್ತಾ ಇದೆ. ತನ್ಮೂಲಕ ಶನಿ ಕರ್ಮಕಾರಕ ಆದ್ರಿಂದ ಕೆಲಸದಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳು ಪಾಸಿಟಿವ್ ಆಗಿ ಹೋಗುತ್ತೆ. ಜೊತೆಗೆ ನಿಮ್ಮ ಕೆಲಸಗಳು ಸ್ಪೀಡ್ ಆಗಿ ಆಗುತ್ತೆ. ಅವರು ದ್ವಿತೀಯ ಮತ್ತು ತೃತೀಯ ಸ್ಥಾನಾಧಿಪತಿನೂ ಶನಿನೇ. ಧನವನ್ನ ಕೊಡುವಂತವರು ನಿಮ್ಗೆ ಶನಿನೇ. ಅಂದ್ರೆ ಧನ ಸ್ಥಾನ, ಕುಟುಂಬ ಸ್ಥಾನ, ನಿಮ್ಮ ಮಾತಿನ ಸ್ಥಾನ, ವಿದ್ಯಾಭ್ಯಾಸಕ್ಕೆ ಪ್ರಾರಂಭಿಕ ವಿದ್ಯೆಯ ಸ್ಥಾನ ಎಲ್ಲವೂ ಶನಿನೇ ಕೊಡಬೇಕು. ಧೈರ್ಯನೂ ಶನಿನೇ ಕೊಡಬೇಕು ಧನುರಾಶಿಯವರಿಗೆ. ಅದೆಲ್ಲ ಇನ್ನು 131 ದಿನಗಳು ಸಿಗುತ್ತೆ ನಿಮ್ಗೆ. ಹಾಗಾಗಿ ಆಗಸ್ಟ್ ತಿಂಗಳು ನಿಮ್ಗೆ ಇದು ಪಾಸಿಟಿವ್ ಆಗುತ್ತೆ. ಇದು ಒಂದಾದ್ರೆ, ಎರಡನೇದು ಗುರುಬಲ ಇಲ್ಲ. ಧನುರಾಶಿಯವರಿಗೆ ಗುರುಬಲ ಇಲ್ಲ. ಆದರೂ ಸಹ ಗುರು ನಿಮಗೆ ರಾಶ್ಯಾಧಿಪತಿ ಆದ್ರಿಂದ ನೆಗೆಟಿವ್ ಇಲ್ಲ. ಪಾಸಿಟಿವ್ ಇಲ್ಲದೆ ಹೋಗ್ಬೋದು, ಆದ್ರೆ ನೆಗೆಟಿವ್ ಇಲ್ಲ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಗುರು ಶನಿ ನಿಮ್ಗೆ ಒಂದು ಹಂತಕ್ಕೆ ಪಾಸಿಟಿವ್ ಆಗಿದ್ದಾರೆ ಅಂತಾನೆ ತಗೋಬಹುದು. ಇನ್ನು 1ನೇ ತಾರೀಕು, ಆಗಸ್ಟ್ 1ನೇ ತಾರೀಕು ಶುಕ್ರ ತಮ್ಮ ನೀಚ ಸ್ಥಾನಕ್ಕೆ ಬರ್ತಾರೆ. ಅಂದ್ರೆ ಧನುರಾಶಿಗೆ ದಶಮ ಸ್ಥಾನಕ್ಕೆ ಬರ್ತಾರೆ. ಭಾಗ್ಯ ಸ್ಥಾನದಿಂದ ದಶಮ ಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಕೂಡ ಬಲ ಇರಲ್ಲ. ನಿಮಗೆ ಧನುರಾಶಿಯವರಿಗೆ ಶುಕ್ರ ಬಂದು ಲಾಭಸ್ಥಾನಾಧಿಪತಿ ಹಾಗೂ ಋಣರೋಗ ಶತ್ರುಸ್ಥಾನಾಧಿಪತಿ. ಸ್ವಲ್ಪ ಹುಷಾರಾಗಿರಿ. ಒಂಚೂರು ಸಾಲ ಮಾಡೋ ಸಾಧ್ಯತೆಗಳಿರುತ್ತೆ. ಕರ್ಕಾಟಕ ರಾಶಿ ಮತ್ತೆ ಸಿಂಹರಾಶಿ ಮತ್ತೆ ಕನ್ಯಾ ರಾಶಿ, ಈ 3 ರಾಶಿಗಳಲ್ಲೂ ಶುಕ್ರ ಸ್ವಲ್ಪ ಬಲಹೀನನಾಗಿರ್ತಾನೆ. ಈಗ ಬಂದಿರೋದು ನಿಮ್ಗೆ ಕನ್ಯಾ ರಾಶಿಗೆ. ಅಂದ್ರೆ ಧನುರಾಶಿಯವ್ರಿಗೆ ಕನ್ಯಾ ರಾಶಿ 10ನೇ ಮನೆ ಆಗುತ್ತೆ. ಅಂದ್ರೆ 10th ಹೌಸ್ಗೆ ಶುಕ್ರ ಬಂದಾಗ 6th ಹೌಸ್ ಲಾಡು ಮತ್ತೆ 11th ಹೌಸ್ ಲಾಡು ಶುಕ್ರನೇ ಆದ್ರಿಂದ ಸ್ವಲ್ಪ ಸಾಲ ಮಾಡುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ರೋಗಗಳು, ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ಸುಮ್ಮನೆ ಶತ್ರುಗಳು ಅಥವಾ ಅಪಪ್ರಚಾರ ಅಥವಾ ಅಪನಿಂದನೆಗಳು ಸಾಧ್ಯತೆ ಇರುತ್ತೆ. ಧನುರಾಶಿಯವರಿಗೆ ಹುಷಾರಾಗಿರ್ಬೇಕು. ಶುಕ್ರನಿಗೆ ಬಲ ಮಾಡ್ಲಿಕ್ಕೆ ದೇವಿ ದರ್ಶನ ಮಾಡಿ, ಅಮ್ಮನವರ ದರ್ಶನ ಮಾಡಿ, ತುಂಬಾ ಒಳ್ಳೆಯದು ಧನುರಾಶಿಯವರಿಗೆ. ಇನ್ನು ಲಾಭಗಳನ್ನ ಹೆಚ್ಚು ಪಡಿಲಿಲ್ಲ ಅಂದ್ರೂ ಕೂಡ ಕನಿಷ್ಠ ಸ್ವಲ್ಪ ಲಾಭವನ್ನ ಪಡಿತೀರಾ. ಆ ಸ್ವಲ್ಪ ಲಾಭದಿಂದ ಒಂಚೂರು ಜಿಪುಣತನವನ್ನು ಹೊಂದಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 2ನೇ ತಾರೀಕು ಕುಜ ನಿಮ್ಮ ರಾಶಿಯಿಂದ 7ನೇ ಮನೆಗೆ ಬಂದು ತಾತ್ಕಾಲಿಕ ಕುಜದೋಷ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಸಪ್ತಮದಲ್ಲಿ ಕುಜ ಇದ್ದಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ಶುಭ ಕಾರ್ಯಗಳಿಗೆ ಸಪೋರ್ಟ್ ಸಿಗುತ್ತೆ. ಯಾಕಂದ್ರೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಅವರೇ ಆದ್ರಿಂದ ಎಲ್ಲೋ ಒಂದ್ ಕಡೆ ಲೈಟ್ ಆಗಿ ಸಪೋರ್ಟ್ ಸಿಗುತ್ತೆ. ಸಿಕ್ಕಂತ ಸಪೋರ್ಟ್ನ ನೀವು ಸ್ವಲ್ಪ ಹೆಚ್ಚಿನ ಪ್ರಯತ್ನ ಪಟ್ಟರೆ ನಿಮ್ಗೆ ಸಕ್ಸಸ್ ಆಗ್ಬಿಡುತ್ತೆ. ಅದು ವಿವಾಹ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಯಾವುದೇ ಶುಭ ಕಾರ್ಯ ಇರ್ಬೋದು. ನಮ್ಮಲ್ಲಿ ಎಲ್ಲವೂ ಶುಭ ಕಾರ್ಯ. ಬಂಗಾರ ತಗೊಳ್ಳೋದು ಶುಭ ಕಾರ್ಯನೇ ನಮ್ಮ ಸನಾತನ ಧರ್ಮದಲ್ಲಿ. ಹಾಗಾಗಿ ಇದನ್ನೊಂದು ಸ್ವಲ್ಪ ನೀವು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಕುಜನಿಗೆ ತಾತ್ಕಾಲಿಕವಾಗಿ ಕುಜದೋಷ ಧನುರಾಶಿಯವರಿಗೆ ಇರೋದ್ರಿಂದ ಕುಜನಿಗೆ ತುಂಬಾ ಪ್ರಿಯವಾಗಿರತಕ್ಕಂಥ ಒಂದು ವಸ್ತು ಅಂದ್ರೆ ಬೆಲ್ಲ ಅಂತ ಹೇಳ್ಬೋದು, ಅಥವಾ
ನಿಮಗೆ ವಿಶೇಷವಾಗಿ ತೊಗರಿ ಕಾಳು ಅಂತ ಹೇಳ್ಬೋದು. ತೊಗರಿ ಕಾಳಿನ ದಾನ ಮಾಡುವಂಥದ್ದು ಅಥವಾ ಬೆಲ್ಲವನ್ನ ದಾನ ಮಾಡುವಂಥದ್ದು. ಒಂದು ಸ್ವಲ್ಪ ಹೇಗೂ ಬಿಸಿಲು ಕಾಲ ಇದ್ದರೆ, ಈಗ ಮಳೆ ಬರ್ತಾ ಇದೆ, ಮಳೆ ಇಲ್ಲ, ಬಿಸಿಲು ಜಾಸ್ತಿ ಹೊಡ್ತಾ ಇದ್ರೆ ಬೆಲ್ಲ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅಥವಾ ಏನೋ ಹಾಕಿ ಒಂದು ಪಾನಕ ಮಾಡಿ ಒಂದು 10 ಜನ ಕೊಡೋದು. ಸಿಂಪಲ್. ಬೆಲ್ಲವನ್ನ ದಾನ ಮಾಡೋದ್ರಿಂದ ಕೂಡ ನಿಮಗೆ ಧನುರಾಶಿಯವರಿಗೆ ಈ ತಿಂಗಳು ಒಂದು ಸ್ವಲ್ಪ ಸಿಹಿ ಅನ್ನುವಂಥದ್ದು ಸಿಗುತ್ತೆ. ಇದ್ರ ಜೊತೆಗೆ 17ನೇ ತಾರೀಕು ಸೂರ್ಯ ಯಥೇಚ್ಛವಾದಂತಹ ಬಲವನ್ನ ಕೊಡ್ತಾ ಇದ್ದಾನೆ. ಸೂರ್ಯ ಭಾಗ್ಯಸ್ಥಾನಕ್ಕೆ ಬಂದು ಭಾಗ್ಯಸ್ಥಾನಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದು ವಿಪರೀತವಾದಂತಹ ಯೋಗವನ್ನ ಕೊಡ್ತಾ ಇದ್ದಾನೆ. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ, ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರು, ಅಂದ್ರೆ ಗವರ್ಮೆಂಟ್ ಜಾಬ್ ರಿಲೇಟೆಡ್ ಆಗಿ ಅಥವಾ ನೀವು ಜಾಬ್ ಪ್ರಯತ್ನ ಪಡ್ತಾ ಇದ್ರೆ ಇದರೆಲ್ಲರೂ ಸ್ವಲ್ಪ ಸಕ್ಸಸ್ ಅನ್ನ ಹೆಚ್ಚಿನ ಕಾಣಬಹುದು. ಅದಕ್ಕೆ ಬೇಕಾದ ಪ್ರಯತ್ನ ಸ್ವಲ್ಪ ಸ್ಪೀಡ್ ಆಗಿದೆ. ಅವಕಾಶಗಳಿತ್ತಂದ್ರೆ ಖಂಡಿತ ಯುಟಿಲೈಸ್ ಮಾಡ್ಕೊಳ್ಳಿ. ಸ್ಟೇಟ್ ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಸೂರ್ಯ ನಿಮಗೆ ಒಂದು ಸ್ವಲ್ಪ ಬಲಿಷ್ಠವಾದ ಆರೋಗ್ಯವನ್ನು ಕೊಡ್ತಾನೆ 17ನೇ ತಾರೀಕು ನಂತರ. 17ನೇ ತಾರೀಕುವರೆಗೂ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗುತ್ತೆ. ಇನ್ನು ಬುಧ 5ನೇ ತಾರೀಕು ಬುಧ ಬಂದು ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. 22ನೇ ತಾರೀಕು ಭಾಗ್ಯ ಸ್ಥಾನಕ್ಕೆ ಬರ್ತಾರೆ. 5ನೇ ತಾರೀಕು ಅಷ್ಟಮ ಸ್ಥಾನಕ್ಕೆ ಬಂದ್ರು ಒಂದು 50% ಬಲಿಷ್ಠವಾಗಿರ್ತಾರೆ. 22ನೇ ತಾರೀಕು ಭಾಗ್ಯ ಸ್ಥಾನಕ್ಕೆ ಬಂದಾಗ 60% ಬಲಿಷ್ಠವಾಗಿದ್ದು ಬುಧಾದಿತ್ಯ ಯೋಗ ಅನ್ನುವಂಥದ್ದು ಆಕ್ಟಿವೇಟ್ ಆಗುತ್ತೆ. ಒಂದು ಹಂತಕ್ಕೆ 22ನೇ ತಾರೀಕು ನಂತರ ಈ ವ್ಯಾಪಾರ ವ್ಯವಹಾರ ಅದಕ್ಕೆಲ್ಲ ಸ್ವಲ್ಪ ಅನುಕೂಲವನ್ನ ಮಾಡ್ತಾರೆ ಬುಧ. ಓವರಾಲ್ ನೋಡಿದಾಗ ಇಲ್ಲೂ ಒಂದು ದೊಡ್ಡ ಪ್ರಮಾಣದ ಸಮಸ್ಯೆಗಳಂತೂ ಏನು ಕಾಣ್ತಾ ಇಲ್ಲ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ಶುಕ್ರನಿಂದ ಮಾತ್ರ ನೀವು ಒಂದು ಸ್ವಲ್ಪ ಬಲಿಷ್ಠವಾದ ಫಲ ಪಡಿಬೇಕು ಅಂದ್ರೆ ದೇವಿ ದರ್ಶನ ಮಾಡಿ, ಜೊತೆಗೆ ಕುಜನಿಗೆ ಬೆಲ್ಲವನ್ನ ದಾನ ಮಾಡಿ. ಅದು ಅಡಿಗೆ ರೂಪದಲ್ಲಾದ್ರೂ ದಾನ ಮಾಡ್ಬೋದು, ಆ ಬೆಲ್ಲವನ್ನ ಹಾಗೆ ದಾನ ಮಾಡ್ಬೋದು. ನಿಮ್ಮ ಅನುಕೂಲ ನೋಡ್ಕೊಂಡು ಮಾಡಿ. ಜನರಲೈಸ್ ಫಲ ಹೇಗಿದೆ ನೋಡ್ಬಿಡೋಣ ಧನುರಾಶಿಯವ್ರಿಗೆ. ಅದಕ್ಕೂ ಮುನ್ನ 12ನೇ ತಾರೀಕು ಆಗಸ್ಟ್ ತಿಂಗಳವರೆಗೂ, ಆಗಸ್ಟ್ 12ನೇ ತಾರೀಕುವರೆಗೂ ನಿಮ್ಗೆ ಆಷಾಢ ಮಾಸನೇ. 12ನೇ ತಾರೀಕು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಜ್ಯೋತಿರ್ಭೀಮೇಶ್ವರ ವ್ರತ ಇದೆ. ಅವತ್ತು ಭೀಮನ ಅಮಾವಾಸ್ಯೆ. ಒಳ್ಳೆ ಗಂಡ ಸಿಕ್ಲಿ ಅಂತ ಹೆಣ್ಮಕ್ಳು ಪೂಜೆ ಮಾಡಿ, ಮದುವೆ ಆಗಿರೋರು ಗಂಡನಿಗೆ ಒಳ್ಳೆ ಭೀಮನಂತ ದೇಹ ಸಿಕ್ಲಿ ಅಂತ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ. ಇನ್ನು 16ನೇ ತಾರೀಕು ನಾಗ ಚತುರ್ಥಿ, 17ನೇ ತಾರೀಕು ನಾಗಪಂಚಮಿ ಇದೆ. ಅದಾದ್ಮೇಲೆ 21ನೇ ತಾರೀಕು ನಿಮ್ಮ ಎಲ್ಲರ ಮೆಚ್ಚಿನ ಹೆಣ್ಣು ಮಕ್ಕಳಿಗೆ ತುಂಬಾ ಪ್ರೀತಿಯಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಹಬ್ಬನ ಆಚರಣೆ ಮಾಡಿ. ಹಾಗೆ 25ನೇ ತಾರೀಕು ಹೇಗೂ ತಾತ್ಕಾಲಿಕ ಕುಜದೋಷ ಇದೆ, 7ನೇ ಮನೆಯಲ್ಲಿ ಕುಜ ಬಂದು ಕೂತಿದ್ದಾರೆ. ಹಾಗಾಗಿ ಅಂಗಾರಕ ಜಯಂತಿ ಬರುತ್ತೆ. ಅವತ್ತು ಕುಜನ ಆರಾಧನೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಒಳ್ಳೆಯದು. ಹಬ್ಬಗಳ ಸುರಿಮಳೆನೆ ಬಿಡಿ. ಮಂಗಳ ಗೌರಿ ವ್ರತಗಳು ಬರೋದಾಗ್ಲಿ ಅಥವಾ ಉಪಕರ್ಮ, ಋಗ್ವೇದ ಯಜುರ್ವೇದ ಉಪಕರ್ಮಗಳು, ಇನ್ನು ಹಲವಾರು ಹಬ್ಬಗಳ ಸರಮಾಲೆ ಅಂತ ಹೇಳ್ತೀವಿ ನಾವು. ಶ್ರಾವಣ ಮಾಸ 12ನೇ ತಾರೀಕು ಆಗಸ್ಟ್ ನಂತರ ಶ್ರಾವಣ ಮಾಸನೇ ಇರುತ್ತೆ. ನಿಮ್ಮ ಬುದ್ಧಿಶಕ್ತಿಯಿಂದ ವಿಶ್ವವನ್ನ ಗೆಲ್ಲುವಂತಹ ಸಾಮರ್ಥ್ಯ ನಿಮಗೆ ಇರುತ್ತೆ. ಹೆಚ್ಚು ಆಕರ್ಷಣೆಗೆ ಒಳಗಾಗ್ತೀರಾ. ಶುಭದಾಯಕವಾಗಿದೆ. ಹೊಸ ಕೆಲಸದ ಜವಾಬ್ದಾರಿ ನಿಮಗೆ ಸಿಗುವ ಸಾಧ್ಯತೆಗಳು. ಅಲ್ಪ ಪ್ರಯಾಣ, ನೂತನ ವಾಹನ ಖರೀದಿ ನಿಮಗೆ ಮನಸ್ಸಾಗಿರುತ್ತೆ. ಕೈಗಾರಿಕೋದ್ಯಮಗಳಲ್ಲಿ ಉತ್ತಮ ಫಲ. 17ನೇ ತಾರೀಕು ನಂತರ ಆರೋಗ್ಯ ವೃದ್ಧಿ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಶುಭವಾಗಿರುತ್ತೆ. ಅತ್ಯಂತ ಶುಭದಾಯಕ ಏನಪ್ಪಾ ಅಂದ್ರೆ ಬಂಡವಾಳ ಹೂಡಿಕೆಗೆ ಈ ಒಂದು ತಿಂಗಳು ಬಹಳ ಅದ್ಭುತವಾಗಿದೆ. ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಉತ್ತಮ ಲಾಭ. ಸಣ್ಣ ಸಣ್ಣ ವ್ಯಾಪಾರಿಗಳು ಕೂಡ ವ್ಯಾಪಾರ ಚೆನ್ನಾಗಿ ಅಭಿವೃದ್ಧಿಯಾಗಿ ಬಂಧುಗಳ ಆಗಮನದಿಂದ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಭಾವನಾತ್ಮಕ ಒತ್ತಡಕ್ಕೆ ನೀವು ಸಿಲುಕಬಾರದು. ಅದು ತುಂಬಾನೇ ಇಂಪಾರ್ಟೆಂಟ್. ಮೋಸ ಮಾಡುವ ಜನರು ನೀವು ಸುತ್ತಮುತ್ತ ಇರ್ತಾರೆ, ಸ್ವಲ್ಪ ಹುಷಾರಾಗಿರ್ಬೇಕು. ಹೊಸ ಮನೆ ಖರೀದಿ ಮಾಡ್ಬೇಕಾದ್ರೆ ಡಬಲ್ ಚೆಕ್ ಅನ್ನ ಮಾಡಿ, ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ಕುಜ 7ನೇ ಮನೆ ಇರೋದ್ರಿಂದ ಸ್ವಲ್ಪ ಅಗ್ರೆಸಿವ್ ಒಂದು ಅರ್ಜೆಂಟ್ ಡಿಸಿಷನ್ ನಿಮ್ಗೆ ಸ್ವಲ್ಪ ಏಟ್ ಕೊಟ್ಬಿಡುತ್ತೆ. ಆಹಾರ ವಿಚಾರದಲ್ಲೂ ಸ್ವಲ್ಪ ಗಮನ ಇರಿ. 17ನೇ ತಾರೀಕುವರೆಗೂ ಸ್ವಲ್ಪ ಆರೋಗ್ಯ ಕೆಡ ಸಾಧ್ಯತೆ ಇರುತ್ತೆ. ಕೆಲಸದ ಒತ್ತಡ, ಹೊಸ ಜವಾಬ್ದಾರಿ ಬರುತ್ತಲ್ಲ, ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಆಗುತ್ತೆ. ಕೋಪ ಜಾಸ್ತಿ ಇರುತ್ತೆ, ಅಗ್ರೆಸಿವ್ ನೇಚರು, ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಆದಾಯಕ್ಕಿಂತ ಹೆಚ್ಚು ಖರ್ಚು ಅನ್ನೋದು ಕಾಣಬಹುದು ಧನುರಾಶಿಯವರು. ಸ್ನೇಹಿತರಿಂದ ಸ್ವಲ್ಪ ಸಹಾಯ ಸಿಕ್ಕಿದ್ರು ಕೂಡ ಒಂದು ಸ್ವಲ್ಪ ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ದುಡುಕಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ, ಅದು ತುಂಬಾ ಇಂಪಾರ್ಟೆಂಟು. ನೀವು ದುಡುಕಿ ನಿರ್ಧಾರಗಳು ಏನ್ ತಗೋತಿರೋ ಅದು ನಿಮಗೆ ಒಳ್ಳೇದಲ್ಲ. ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ಇರುತ್ತೆ. ಬಂಧುಗಳ ಆಗಮನದಿಂದ ಸ್ವಲ್ಪ ಎಲ್ಲಾದ್ರೂ ಹೋಗಿ ಬರುವಂತ ಸಾಧ್ಯತೆಗಳು. ಸಹೋದರರ ಸಹಾಯ ಸಿಗುತ್ತೆ. ನೂತನ ವಸ್ತ್ರ ವಾಹನ ಇದೆಲ್ಲ ಖರೀದಿ ಮಾಡುವಂತ ಮನಸ್ಸಾಗಿರುತ್ತೆ. ಖರ್ಚು ಮತ್ತೆ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ತುಂಬಾ ಚೆನ್ನಾಗಿದೆ. ಉತ್ತಮವಾದಂತ ಮಾಸ. ಮೆಡಿಕಲ್ ರಿಲೇಟೆಡ್ ಆಗಿರತಕ್ಕಂಥ ಬಿಸ್ನೆಸ್, ಪ್ರೊಡಕ್ಷನ್ಸು, ಡಾಕ್ಟರ್ಸು, ಹಾಸ್ಪಿಟಲ್ಸು, ಕ್ಲಿನಿಕ್ಸು, ಮೆಡಿಕಲ್ ಶಾಪು, ಲ್ಯಾಬು ಎಲ್ಲವೂ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಪ್ರಗತಿ ಸಿಗುತ್ತೆ. ದಾಂಪತ್ಯದಲ್ಲಿ ಹರ್ಷದಾಯಕ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ 12ನೇ ತಾರೀಕು ನಂತರ ಅತ್ಯಂತ ಶುಭ ಫಲ ಧನುರಾಶಿಯವರಿಗೆ. ರಾಜಕೀಯ ವ್ಯಕ್ತಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ದೂರ ಪ್ರಯಾಣ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ದೇಹದ ಆಲಸ್ಯ ಜಾಸ್ತಿ ಆಗ್ಬಿಡ್ಬೋದು. ಮತ್ತೆ ದೇವಾಲಯ ದರ್ಶನದಿಂದ ಕುಟುಂಬ ನೆಮ್ಮದಿಯ ವಾತಾವರಣ.
ಸಹೋದ್ಯೋಗಿಗಳಿಂದ ಒಂದು ಸ್ವಲ್ಪ ಸಪೋರ್ಟ್ ಸಿಗುತ್ತೆ, ಅಂದ್ರೆ ಕಲೀಗ್ಸ್ ಇಂದ ಸಪೋರ್ಟ್ ಸಿಗುತ್ತೆ. ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೂ ಕೂಡ ಇನ್ನೂ ಉನ್ನತವಾದ ಸ್ಥಾನಕ್ಕೆ ಹೋಗುವಂತ ಲಕ್ಷಣಗಳು ತುಂಬಾ ಚೆನ್ನಾಗಿದೆ. ಬಹಳ ದಿನಗಳಿಂದ ಆಗದಿರ್ತಕ್ಕಂಥ ಕೆಲಸಗಳು ಈ ತಿಂಗಳಲ್ಲಿ ಆಗ್ಬಿಡುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಲೋಹವನ್ನು ಖರೀದಿ ಮಾಡೋದಕ್ಕೆ ಒಳ್ಳೆ ಉತ್ತಮವಾದ ಸಮಯ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಜಗಳಗಳು ವ್ಯಾಜ್ಯಗಳು ಬರೋ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ಮೀಡಿಯೇಟರ್ಸ್ಗೆ ಭೂ ವ್ಯವಹಾರ, ಭೂಮಿ ಸಂಬಂಧಪಟ್ಟದ್ದು ಇದೆಲ್ಲ ಒಂದು ಸ್ವಲ್ಪ ಹುಷಾರಾಗಿರ್ಬೇಕು. ಮನರಂಜನಾ ಕಾರ್ಯಕ್ರಮಗಳಲ್ಲಿ ಕುಟುಂಬ ಸಮೇತ ಹೊರಗಡೆ ಹೋಗುವಂತ ಸಾಧ್ಯತೆ, ಸಂತಸದ ಮಾಸ ಆಗುತ್ತೆ. ಹಿರಿಯರ ಆಶೀರ್ವಾದ ಸಿಗುತ್ತೆ. ಅನಿರೀಕ್ಷಿತವಾಗಿ ಕೆಲವೊಂದು ಜವಾಬ್ದಾರಿಗಳು ಬರುತ್ತೆ, ಅದನ್ನ ಸ್ವೀಕಾರ ಮಾಡಿ, ಕಷ್ಟ ಆದ್ರೂ ಪರವಾಗಿಲ್ಲ. ಸಂಗೀತ, ಕ್ರೀಡೆಗಳು ಇದರಲ್ಲೆಲ್ಲ ಹೆಚ್ಚಿನ ಆಸಕ್ತಿ. ಹೊಸ ಯೋಜನೆಗಳಲ್ಲಿ ಜಯಪ್ರಾಪ್ತಿ. ಮೃಷ್ಟಾನ್ನ ಭೋಜನ, ತೈಲ ಹಾಗೂ ನೀರಿನ ವ್ಯಾಪಾರಿಗಳಿಗೆ ಅಥವಾ ಲಿಕ್ವಿಡ್ ರಿಲೇಟೆಡ್ ಆಗಿರ್ತಕ್ಕಂಥ ಮ್ಯಾನುಫ್ಯಾಕ್ಚರ್, ಆಸಿಡ್, ಕೆಮಿಕಲ್ ಇತ್ಯಾದಿ ಯಾವುದೇ ಆಗ್ಬೋದು, ಅವ್ರಿಗೆಲ್ಲ ಸ್ವಲ್ಪ ಚೆನ್ನಾಗಿದೆ. ಓವರ್ ಆಲ್ ನೋಡಿದಾಗ ಧನುರ್ ರಾಶಿಯವರಿಗೆ ಯಾವುದೇ ತರಹದ ನೆಗೆಟಿವಿಟಿ ಅನ್ನುವಂಥದ್ದು ಕಾಣ್ತಾ ಇಲ್ಲ ಈ ಒಂದು ಆಗಸ್ಟ್ ತಿಂಗಳಲ್ಲಿ. ಕೇವಲ ಶುಕ್ರ ಮಾತ್ರ ಚೆನ್ನಾಗಿಲ್ಲ. ದೇವಿ ದರ್ಶನ ಮಾಡಿ ಅಮ್ಮನವ್ರ ಆಶೀರ್ವಾದ ಪಡ್ಕೊಳ್ಳಿ. ವಾರಕ್ಕೊಂದಿನ ಮಂಗಳವಾರನ ಶುಕ್ರವಾರನ ಮಾಡ್ತಾ ಇರಿ. ಜೊತೆಗೆ ಗುಡ ದಾನ, ಗುಡ ಅಂದ್ರೆ ಬೆಲ್ಲವನ್ನ ದಾನ ಕೊಡೋದಕ್ಕೂ ಜನನ ಸ್ವಲ್ಪ ಪ್ರೀತಿ ಮಾಡೋದಕ್ಕೆ, ನಿಮಗೆ ಬಲವಾದ ನೆಗೆಟಿವ್ ಅನ್ನ ಸ್ವಲ್ಪ ಬಲಹೀನವಾದ ನೆಗೆಟಿವ್ ಮಾಡ್ಲಿಕ್ಕೆ, ನೆಗೆಟಿವ್ನ ದೂರ ಮಾಡ್ಲಿಕ್ಕಂತೂ ಆಗಲ್ಲ. ಇನ್ನು ಓವರ್ ಆಲ್ ನೋಡಿದಾಗ ಬುಧ ಮತ್ತೆ ಸೂರ್ಯ, ರಾಹು ಕೇತುಗಳು, ಶನಿ, ಗುರು ಇವರೆಲ್ಲ ನಿಮ್ಗೆ ಒಂದು ಸ್ವಲ್ಪ ಪಾಸಿಟಿವ್ ಕೊಡ್ತಾರೆ. ಒಂದು ಕುಜ ಮತ್ತೆ ಶುಕ್ರನ ಮಾತ್ರ ಒಂದು ಸ್ವಲ್ಪ ಹೆಚ್ಚು ಪ್ರೀತಿ ಮಾಡಿ ತಿಂಗಳು. ಖಂಡಿತ ಧನುರ್ ರಾಶಿಯವರಿಗೆ ಒಳ್ಳೆ ಫಲ ಸಿಗುತ್ತೆ. ಭಯ ಪಡೋ ಅವಶ್ಯಕತೆ ಇಲ್ಲ. ನಾನು ಇಷ್ಟು ಹೇಳಿ ನಿಮ್ಗೆ ನೆಗೆಟಿವ್ ಆಗ್ತಾ ಇದೆ, ಒಂದು ಪ್ರಾಸ್ಪೆಕ್ಟಿವ್ ಅಲ್ಲಿ ನಿಮಗೆ ಅಷ್ಟೊಂದು ಅನುಕೂಲ ಆಗ್ತಾ ಇಲ್ಲ, ಸ್ವಲ್ಪ ವಿರುದ್ಧವಾಗಿದೆ ಗುರುಗಳೇ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆದ್ರೆ, ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸಿ ಏನಾದ್ರೂ ಸುಲಭ ಪರಿಹಾರಗಳಿದ್ರೆ ಖಂಡಿತ ಮುಗಿಸ್ಕೊಳ್ಳಿ. ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.